ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಪ್ಲೈನ್ ಬ್ಲೌಸ್ ಕಟಿಂಗ್ ಹಾಗೂ ಸ್ಟಿಚಿಂಗ್ ಪೂರ್ತಿ ಕಂಪ್ಲೀಟ್ ವಿಡಿಯೋ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕಟಿಂಗ್ ಹೇಗೆ ಮಾಡೋದು ಹಾಗೆ ಸ್ಟಿಚಿಂಗ್ ಡೀಟೇಲಾಗಿ ಹೇಗೆ ಮಾಡೋದು ಅನ್ನೋ ಫುಲ್ಲು ಎರಡು ಕಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಪ್ಲೈನ್ ಬ್ಲೌಸ್ ಅಂದರೆ ಏನು ಹೇಳಿ, ಲೈನಿಂಗ್ ಹಾಕ್ದಿರಾ ಸ್ಟಿಚ್ ಮಾಡೋವಂಥದ್ದು. ಸೊ ಅದಕ್ಕೆ ಮೆಷರ್ಮೆಂಟ್ಸ್ ಚೇಂಜಸ್ ಬರುತ್ತೆ. ಸೊ ಹಂಗಾಗಿ ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗಲ್ಲೂ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಸ್ಟಿಚಿಂಗು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಇದು ನೋಡಿ 85 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಬಟ್ಟೆ. ಸೊ ಇವ್ರದ್ದೆಲ್ಲ ಸ್ಲೀವ್ ಎಲ್ಲ ಲೆಂತ್ ಕಡಿಮೆ ಆಯಿತು. ಉದ್ದ ತೋಳು ಈ ಥರ ಎಲ್ಲ ಬೇಕಾದಾಗ ಪ್ಲೈನ್ ಬ್ಲೌಸಿಗೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದಾದರೆ ಆಗ್ತಿತ್ತು. ಪ್ಲೈನ್ ಬ್ಲೌಸಿಗೆ ಕಡಿಮೆ ಆಗುತ್ತೆ. ಏನಕ್ಕೆ ಪ್ಲೈನ್ ಬ್ಲೌಸಿಗೆ ಕಡಿಮೆ ಆಗುತ್ತೆ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನೋಡಿ ಇಲ್ಲೇನು ಪಟ್ಟಿ ಪೀಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಕ್ಸ್ಟ್ರಾ ನಾವು ತೊಗೊಳ್ಬೇಕು. ಸೊ ಅದೊಂದು ಲೈನಿಂಗ್ ಇದ್ದರೆ ನಾವೇನು ಮಾಡ್ತೀವಿ, ಲೈನಿಂಗನ್ನ ಅಟ್ಯಾಚ್ ಮಾಡ್ಕೊಳ್ತೀವಿ ಅಥವಾ ಸ್ಟಿಚ್ ಹಾಕಿ ಇನ್ನೋಟ್ ಮಾಡಿಬಿಟ್ಟು 8 ಸ್ಟಿಚ್ ಹಾಕ್ಕೊಳ್ತೀವಿ. ಸೊ ಅಲ್ಲೊಂದು ಹೋಗುತ್ತೆ. ಸೊ ಅದಾದಮೇಲೆ ಸ್ಲೀವ್ಗೆ ಲೈನಿಂಗ್ ಬರಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಈ ರೀತಿ ಮಡಚಿ ಹೊಲಿಬೇಕು. ಸೊ ಇಲ್ಲೂ ಅಷ್ಟೇ ಮೇನ್ ಫ್ಯಾಬ್ರಿಕ್ಕೆ ಯೂಸ್ ಮಾಡಬೇಕು, ಲೈನಿಂಗ್ ಇರಲ್ಲ. ಸೊ ಮತ್ತು ಇಲ್ಲೂ ಅಷ್ಟೇ ಈ ಏನು ಫ್ರಂಟ್ ಪಟ್ಟಿ ಇದೆ ಇದಕ್ಕೆ 3 ಪೀಸ್ ಹಾಕ್ತೀವಿ. ಲೈನಿಂಗ್ ಇದ್ದರೆ ನಾವು 2 ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ ಹಾಕ್ತಾಯಿದ್ವಿ. ಸೊ ಇಲ್ಲಿ ಲೈನಿಂಗ್ ಇಲ್ಲ, ಮೇನ್ ಫ್ಯಾಬ್ರಿಕ್ಕೆ ಹಾಕ್ಕೊಳ್ಬೇಕು. ಸೊ ಎಲ್ಲ ಕಡೆ ಪೈಪಿಂಗ್ ಮಾಡ್ತೀವಿ ಅಂದರೆ ಅಲ್ಲೂ ಕೂಡ ಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಬೇಕಾಗಿರೋದ್ರಿಂದ ಪ್ಲೈನ್ ಬ್ಲೌಸಿಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕು. ಲೈನಿಂಗ್ ಬ್ಲೌಸಿಗಿನ್ನ ಬಟ್ಟೆ ಜಾಸ್ತಿ ಬೇಕು. ಕಾರಣ ಒಂದೇ, ಲೈನಿಂಗ್ ಹಾಕ್ತೀವಿ, ಅಲ್ಲಿ ಲೈನಿಂಗ್ನ ಕೆಲವು ಇನ್ಸೈಡ್ ಹೋಗುವಂಥ ಜಾಗದಲ್ಲೆಲ್ಲ ಲೈನಿಂಗ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಲೈನಿಂಗ್ ತೊಗೊಳ್ಳಲ್ಲ. ಆ್ಯಸ್ ಎ ಕಸ್ಟಮರ್ ನಾವು ಒಬ್ಬರು ಟೈಲರ್ ಆಗಿ ಇನ್ನೊಬ್ರ ಹತ್ರ ಬಟ್ಟೆ ತೊಗೊಳ್ಳೋವಾಗ ನಾವು ಯೋಚನೆ ಮಾಡಬೇಕಾಗಿರೋದು, ಇದು ಬಟ್ಟೆ ಸಾಲಲ್ಲ, ಏನಕ್ಕಂದರೆ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಬೇಕು. ಈಗ ನಾವು ಎಕ್ಸ್ಟ್ರಾ ಲೈನಿಂಗ್ ಕೊಟ್ಟು ತೊಗೊಂಡು ಹಾಕೋಕೆ ಹೋದರೆ ನಮಗೆ ಲಾಸ್ ಆಗುತ್ತೆ. ಇವಾಗ ಲೈನಿಂಗ್ ಬ್ಲೌಸ್ ಏನು ಸ್ಟಿಚ್ ಮಾಡ್ತೀವಿ ಅದು ಕೊಡೋ ಅಷ್ಟು ಅಮೌಂಟ್ ಇದು ಕೊಡಲ್ಲ, ಕಡಿಮೆ ಕೊಡ್ತಾರೆ. ಸೊ ಇದು ಬಟ್ಟೆನೂ ಶಾರ್ಟೇಜ್ ಬಂದರೆ ಇದಕ್ಕೆ ಒಳಗಡೆಗೆಲ್ಲ ನಾವು ಬಟ್ಟೆ ಯೂಸ್ ಮಾಡ್ಕೊಳ್ಬೇಕು. ಸೊ ಇದೊಂದು ಕಾರಣ. ನೀವು ಬಟ್ಟೆನ ಜಾಸ್ತಿ ಇರಬೇಕು ಉದ್ದ ತೊಳಿದಾಗ. ನೋಡಿ ಇಲ್ಲಿ ಸ್ಮಾಲ್ ಸ್ಲೀವೇ ಇದೆ, ಬಟ್ ಅವ್ರು ನನಗೆ ಹೇಳಿರೋದು ಉದ್ದ ತೊಳಿಡೋಕ್ಕೆ. ಹಾಗೆ ಇದು ಬ್ಲೌಸ್ ಲೆಂತ್ ತುಂಬ ಕಡಿಮೆ ಇದೆ, ಬ್ಲೌಸ್ ಲೆಂತ್ ಜಾಸ್ತಿ ಇಡಬೇಕು. ಸೊ ಕೊಟ್ಟಿರೋದು 85 ಸೆಂಟಿಮೀಟ್ರು. ಸೊ ಇಷ್ಟರಲ್ಲಿ ನಾವು ಹೇಗೆಲ್ಲ ಇದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದು ಇವತ್ತಿನ ಟಾಪಿಕ್ಕು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ನೋಡಿ ಏನಿದೆ ಬಟ್ಟೆ ನಾನು ಈ ರೀತಿ ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ, ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವ್ರದ್ದು ಈ ಬ್ಲೌಸ್ ಅಳತೆಗೆ ಅಂತ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇದೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಬಟ್ ಇದೇನು ಡೀಪ್ ನೆಕ್ ಬ್ಲೌಸ್ ಅಲ್ಲ, ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅವರಿಗೆ. ಆದ್ರೂ ಇದು ತುಂಬ ಡೀಪ್ ಕಡಿಮೆ ಇದೆ, ಆದರೂ ಅವರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ. ಕಾರಣ ಏನು ಅಂತ ಅಂದರೆ, ಕಾರಣ ಇಷ್ಟೇ, ಈ ಬ್ಲೌಸಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬರ್ತಾ ಇದೆ. ಒಂದು ನೋಡಿ ಎಷ್ಟು ಗ್ಯಾಪ್ ಬರ್ತಾ ಇದೆ. ನೀಟಾಗಿ ಹಾಕಿದ ತಕ್ಷಣ ಬ್ಲೌಸ್ ಕೂತ್ಕೋಬೇಕು. ಈ ಗ್ಯಾಪ್ ಒಂದು ಬರ್ತಾ ಇದೆ. ಒಂದು ನೆಕ್ಕಾಗಲ ನೋಡಿ ಜಾಸ್ತಿ ಇದೆ, ಶೋಲ್ಡರು ಜಾಸ್ತಿ ಇದೆ, ಇದೆಲ್ಲ ಜಾಸ್ತಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಇದು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟು ಚೆಕ್ ಮಾಡೋಣ. ನೋಡಿ ಯಾವಾಗಲೂ ಹುಕ್ಕಪಟ್ಟಿಯಿಂದನೇ ಮೆಷರ್ ತೊಗೊಳ್ಬೇಕು. ಚೆಸ್ಟ್ ಮೆಷರ್ಮೆಂಟ್ ಬಂದು 8.5 ಇಂಚು. ಸೊ 8.5ಗೆ 3 ಇಂಚು ಸೇರಿಸಿ 11.5 ಇಂಚಿಗೆ ತೊಗೊಳ್ತೀನಿ. ನೋಡಿ ಇಲ್ಲ 11.5 ಇಂಚಿಗೆ ನಾನು ತೊಗೊಂಡಿದ್ದೀನಿ. ಸೊ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಕಟ್ ಮಾಡ್ಕೊಂಡು ತೆಗ್ದಿದ್ದೀನಿ ನಾನು. ನೋಡಿ ಇದಿತ್ತು. ಸೊ ಕಟ್ ಮಾಡಿ ತೆಗ್ದಿದ್ದೀನಿ. ಸೊ ಇವಾಗ ನಾವು ಬಟ್ಟೆ ಕಡಿಮೆ ಇದೆ. ಸೊ ಫಸ್ಟೇ ನಾವು ಎಕ್ಸ್ಟ್ರಾ ಎಲ್ಲ ಬಿಟ್ಕೊಳಕ್ಕಾಗಲ್ಲ, ಏನಕ್ಕೆ ಪೈಪಿಂಗ್ ಎಲ್ಲ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾವು ಬಟ್ಟೆ ಸೇವ್ ಮಾಡ್ಕೊಳ್ಬೇಕು. ಸೊ ರೆಡಿ 14 ಇಂಚು ಇವ್ರದ್ದು. ಸೊ ಅದಕ್ಕೆ 1 ಇಂಚು ಸೇರಿಸಿ ನಾನು 15 ಇಂಚಿಗೆ ಮಾರ್ಕ್ ಹಾಕ್ತೀನಿ. ನೀವು ಕೇಳ್ಬೋದು ಪ್ಲೈನ್ ಬ್ಲೌಸ್ ಅಲ್ವಾ 1 ಇಂಚ್ ಎಕ್ಸ್ಟ್ರಾ ಸಾಕಾ ಅಂತ. ಸೊ ಇದು ಬಂದು ಬ್ಯಾಕ್ ಪಾರ್ಟಿಗೆ ನಾನು ಮಾರ್ಕ್ ಹಾಕ್ತಾ ಇರೋದು, 15 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. 100% ಕೇಳ್ಬೋದು 1 ಇಂಚ್ ಎಕ್ಸ್ಟ್ರಾ ಸಾಕಾ, ಅದಕ್ಕೆಲ್ಲ ಬೇರೆಯವರೆಲ್ಲ ಜಾಸ್ತಿ ತೊಗೊಳ್ತಾರಲ್ಲ, ನೀವು 1 ಇಂಚ್ ತೊಗೊಳ್ತಿದ್ದೀರಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಆನ್ಸರ್ ಕೊಟ್ಬಿಡ್ತೀನಿ. ನಾನಿವಾಗ ಇಲ್ಲಿ 1/2 ಇಂಚು, ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಎಲ್ಲ ಬಟ್ಟೆ ಎಲ್ಲ ಕಟ್ಟಿಂಗ್ ಆದಮೇಲೆ ನಾನು ನೋಡ್ಕೊಳ್ತೀನಿ, ಬಟ್ಟೆ ಪೈಪಿಂಗಿಗೆಲ್ಲ ಆಗಿ ಎಕ್ಸ್ಟ್ರಾ ಮಿಗೋ ಅಷ್ಟಿದ್ರೆ ಖಂಡಿತ ಇಲ್ಲಿ ನಾನು ಪಟ್ಟಿ ಪೀಸ್ ಥರ ಅಟ್ಯಾಚ್ ಮಾಡ್ಕೊಳ್ತೀವಿ. ನಾವು ಲೈನಿಂಗ್ ಬ್ಲೌಸಲ್ಲೆಲ್ಲ ಲೈನಿಂಗಿಗೆ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ತೀವಲ್ಲ ಲೈನಿಂಗ್ ಕೊಟ್ಟು. ಸೊ ಆ ರೀತಿ ರೀಚಬಲ್ ಕಲರು ಯಾವುದಾದ್ರೂ ನನ್ನ ಹತ್ರ ಲೈನಿಂಗ್ ಇದೆಯಾ ನೋಡಿಬಿಟ್ಟು ಪಟ್ಟಿ ಪೀಸ್ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಯಾಕಂದರೆ ಬಟ್ಟೆ ಸೇವ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇದು ಬ್ಯಾಕ್ ಪಾರ್ಟಿಗೆ ತೊಗೊಳ್ತಾ ಇದ್ದೀನಿ.
ಸ್ಟಿಚಿಂಗ್ ಪಾರ್ಟ್ನ ತೋರಿಸ್ತೀನಲ್ಲ ನಿಮಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಫಸ್ಟು ಬ್ಯಾಕ್ ಪಾರ್ಟ್ನ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಇವ್ರದ್ದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ. ಸೊ ಎಷ್ಟಿಟ್ಟಿದ್ದಾರೆ ನೋಡೋಣ. ಸೊ ನೆಕ್ ಅಗಲ ಇವ್ರು ಎಷ್ಟಿಟ್ಟಿದ್ದಾರೆ? 6 ಇಂಚ್ ಇಟ್ಟಿದ್ದಾರೆ. 6 ಇಂಚ್ ಏನು ಅವಶ್ಯಕತೆ ಇಲ್ಲ. ಡೀಪ್ ನೆಕ್ ಕಡಿಮೆನೇ ಇದೆ. ಡೀಪ್ ನೆಕ್ ಬಂದು 6 ಇಂಚ್ ಏನೋ ಇದೆ, ಬ್ಯಾಕಲ್ಲಿ ಡೀಪು ಕಡಿಮೆನೇ ಇದೆ. ಸೊ ಹಂಗಿದ್ರೂ ಅಷ್ಟೊಂದೆಲ್ಲ ಏನು ಬೇಡ. ಅದು ಇವ್ರದ್ದು ಬಂದು ಚೆಸ್ಟ್ ಮೆಷರ್ಮೆಂಟ್ ಬಂದು ನೋಡಿದ್ವಲ್ಲ 8.5 ಅಂದರೆ 34 ಇಂಚು ನೋಡಿ. 8.5 ಅಂದರೆ 34 ಇಂಚ್ ಆಗುತ್ತೆ 4ರಿಂದ ಇದು ಮಾಡಿದಾಗ. ಸೊ ಇವರಿಗೆ ನಾನು 2.25 ಇಂಚು ನೆಕ್ ಅಗಲ ಇಡ್ತೀನಿ ಸಾಕು. ಯಾಕಂದರೆ ಸ್ಮಾಲ್ ಸೈಜ್ 34 ಇಂಚು ಆಲ್ಮೋಸ್ಟ್ ಸ್ಮಾಲು. ಸೊ 2.25 ಇಂಚ್ ಸಾಕು, ಅಷ್ಟೆಲ್ಲ ಬೇಕಾಗೇ ಇಲ್ಲ. ಸೊ ಅದಾದಮೇಲೆ ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದಾರೆ ನೋಡೋಣ. ಸೊ ನೆಕ್ ಅಗಲ ಜಾಸ್ತಿ ಇದೆ, ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಅದೇ ಕಾರಣ. ಸೊ ಶೋಲ್ಡರ್ ಇವರು ನೋಡಿ 2.3 ಏನೋ ಇದೆ. ಸೊ ಇವ್ರು ರೆಡಿ ಶೋಲ್ಡರ್ 2.25ಗಿನ್ನ 1 ಪಾಯಿಂಟ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು 3/4 ಇಂಚು ಸೇರಿಸಿ 3.1 ಅಂದರೆ 3/4 ಇಂಚು ಸೇರಿಸಿ ಹತ್ತತ್ರ 3 ಇಂಚು ಮಾರ್ಕ್ ಆಗ್ತಾಯಿದ್ದೀನಿ. ಸೊ ಟೋಟಲ್ ಶೋಲ್ಡರ್ ನಾನು ಎಷ್ಟು ಇಟ್ಟಿದ್ದೀನಿ ಇಲ್ಲಿ? 5.5 ಇಟ್ಟಿದ್ದೀನಿ. ಸ್ಟಿಚಿಂಗೆಲ್ಲ ಹೋಗಿ ನಮಗಿಲ್ಲಿ 4.25 ಸಿಗುತ್ತೆ ನಮಗೆ ನೆಕ್ಕಾಗೆ ಶೋಲ್ಡರಿಂದ ಸೇರಿ. 5.5 ಇಂಚು ಶೋಲ್ಡರ್, 5.5 ಇಂಚು 34 ಇಂಚು ಡೀಪ್ ನೆಕ್ ಕಡಿಮೆ ಇದ್ದಾಗ. ಸೊ ಡೀಪ್ ನೆಕ್ ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ 6 ಇಂಚಿಗೆ ಫೋಲ್ಡ್ ಆಗ್ತಾಯಿದೆ. 6 ಇಂಚಿಗೆ ಫೋಲ್ಡ್ ಆಗ್ತಾಯಿದೆ. ಸೊ ಡೀಪ್ ನೆಕ್ ಬಂದು 6 ಇಂಚು. ಸೊ ಇದೇನು ತುಂಬ ಹೆವಿ ಡೀಪ್ ನೆಕ್ ಅಲ್ಲ. ಸೊ ಹಾಗಾಗಿ ನಾನಿಲ್ಲಿ 5.5 ಇಂಚು 34 ಸೈಜ್ಗೆ 34 ಇಂಚು ಸೈಜು ಅಂದರೆ ಸ್ವಲ್ಪ ಸ್ಮಾಲ್ ಸೈಜ್. ಅದಕ್ಕೆ ನಾನು 5.5 ಇಂಚು ನೆಕ್ಕು ಹಾಗೆ ಶೋಲ್ಡರ್ 2 ಸೇರಿಟ್ಟಿದ್ದೀನಿ. ನೆಕ್ಕಾಗಲೇ 2.25 ಇಟ್ಟಿದ್ದೀನಿ. ಸೊ ನೆಕ್ಕು ನೀವು ಸ್ವಲ್ಪ ಬ್ರಾಡ್ ಇಟ್ಕೋತೀವಿ ಅಂದರೆ ಶೋಲ್ಡರ್ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಶೋಲ್ಡರ್ ದೊಡ್ಡದು ಬೇಕಂದರೆ ನೆಕ್ಕಾಗಲ ಕಡಿಮೆ ಮಾಡ್ಕೊಳ್ಳಿ. ಏನೇ ಮಾಡಿಕೊಂಡ್ರು ಇದರೊಳಗಡೆ ಮಾಡ್ಕೊಳ್ಬೇಕು. ಸೊ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ಅದಾದಮೇಲೆ ಇವ್ರದ್ದು ಬ್ಯಾಕಲ್ಲಿ ಡೀಪ್ ಬಂದು ರೆಡಿ 6 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 6.5 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. ಮಾರ್ಕ್ ಹಾಕ್ಬಿಟ್ಟು ಮೇಲ್ಗಡೆ 2.25 ಇಟ್ಟಿದ್ದೀನಿ, ಕೆಳಗಡೆ 2.5 ಇಂಚು ಬ್ರಾಡು, ಸ್ವಲ್ಪ 1/4 ಇಂಚು ಜಾಸ್ತಿ ಮಾರ್ಕ್ ಹಾಕಿದ್ದೀನಿ. ಅದಾದಮೇಲೆ ನಾವು ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಅದು ಇನ್ನೂ 1/4 ಇಂಚು ಎಕ್ಸ್ಟೆಂಡ್ ಆಗುತ್ತೆ. ಸೊ ಆವಾಗ ಕರೆಕ್ಟ್ ಡೀಪ್ ಬ್ರಾಡ್ ಬಂದುಬಿಡುತ್ತೆ. ಆರ್ಮೋಲ್ ನೋಡಿ ಇಲ್ಲಿಂದ ಎಷ್ಟಿಟ್ಟಿದ್ದೀವಿ? 5.5 ಇಂಚು ಶೋಲ್ಡರ್ ಇಟ್ಟಿದ್ದೀವಿ. ಆರ್ಮೋಲ್ ಇವರು ಎಷ್ಟಿಟ್ಟಿದ್ದಾರೆ ನೋಡೋಣ. ಐದು ಇಂಚ್ ಇಟ್ಟಿದ್ದಾರೆ. 1/2 ಇಂಚ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ. 5.5 ಇಂಚು. ಸೊ 5.5 ಇಂಚು ಶೋಲ್ಡರ್ ಇಟ್ಟಿದ್ದೀವಿ. ಅದಕ್ಕಿಂತ 1/4 ಇಂಚು ನೀವು ಎಕ್ಸ್ಟ್ರಾ ಇಟ್ಕೊಳ್ಳೋಂಗಿದ್ರೆ ಆರ್ಮೋಲು 1/4 ಇಂಚಿಂದ ಅರ್ಧ ಇಂಚು ಇಟ್ಕೋಬೋದು. ಸೊ ಇಲ್ಲಿ ಡೀಪ್ ಕಡಿಮೆ ಇರೋದ್ರಿಂದ ನಾವು ಈ ಸೈಜ್ಗೆ ಶೋಲ್ಡರ್ ಜಾಸ್ತಿ ಇಟ್ಟಿದ್ದೀವಿ ಆಲ್ರೆಡಿ. ಇದೇ ಏನಾದರೂ ಡೀಪ್ ನೆಕ್ ಆಗಿದ್ದಿದ್ರೆ ನಾನು ಈ ಸೈಜ್ಗೆ ಡೀಪ್ ನೆಕ್ ಆಗಿದ್ದರೆ ನಾನು ಖಂಡಿತ 5.5 ಇಂಚ್ ಇರ್ತಿರಲಿಲ್ಲ. ನಾನು ಇಡ್ತಾ ಇದ್ದು 4.25 4.5 ಇಂಚು ಶೋಲ್ಡರ್ ಇಡ್ತಿದ್ದೆ ನೆಕ್ಕೆಲ್ಲ ಸೇರಿ. ಸೊ ಇದು ಬಂದು ಡೀಪ್ ಕಡಿಮೆ ಇರೋದ್ರಿಂದ ನಾನು 5.5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಇವಾಗ ಆರ್ಮೋಲ್ ಮಾರ್ಕ್ ಹಾಕೊಳ್ಳೋಣ. ಶೋಲ್ಡರ್ ಎಷ್ಟಿಟ್ಟಿದ್ದೀವಿ ಇಲ್ಲಿ ನಾವು? 5.5 ಇಂಚ್ ಇಟ್ಟಿದ್ದೀವಿ ಶೋಲ್ಡರ್. ಆರ್ಮೋಲು ಅಷ್ಟೇ ನಾನು 5.5 ಇಂಚೇ ತೊಗೊಳ್ತೀನಿ ಸಾಕು. ಇದು ಇವ್ರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆರ್ಮೋಲ್ ಲೂಸ್ ಇದ್ದರೂ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು 5.5 ಇಂಚೇ ಇಡ್ತೀನಿ, ಜಾಸ್ತಿ ತೊಗೊಳ್ಳಲ್ಲ. ಬೇರೆದೇನು ಇವಾಗ ನಾನು ಡೀಪ್ ನೆಕ್ ಬ್ಲೌಸ್ ಆಗಿದ್ದರೆ ತುಂಬ ಶೋಲ್ಡರ್ ಕಡಿಮೆ ಇಡ್ತಾ ಇದ್ದೆ, ಯಾಕಂದರೆ ಡೀಪ್ ನೆಕ್ ಬ್ಲೌಸ್ ಇಟ್ಟಿದ್ದಾರೆ ಅಂತ. ಸೊ ಅವಾಗ ಏನು ಮಾಡ್ತಿದ್ದೆ, ಆರ್ಮೋಲ್ನ ನಾನು ಒಂದು 1/2 ಇಂಚು ಜಾಸ್ತಿ ತೊಗೊಳ್ತಿದ್ದೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಡೀಪ್ ನೆಕ್ ಕಡಿಮೆ ಇರೋದ್ರಿಂದ ನಾನು ಆಲ್ರೆಡಿ ಶೋಲ್ಡರ್ 5.5 ಇಂಚ್ ಇಟ್ಟಿದ್ದೀನಿ, ಅದು 34 ಇಂಚ್ ಸೈಜ್ಗೆ. ಇದೇ 34 ಇಂಚ್ ಸೈಜು ಡೀಪ್ ನೆಕ್ ಇದ್ದಿದ್ರೆ ಖಂಡಿತ ನಾನು ಈ ಮೆಷರ್ ಇಡ್ತಿರಲಿಲ್ಲ, 4.5 ಇಂಚು ಶೋಲ್ಡರ್ ಇಟ್ಬಿಡ್ತಿದ್ದೆ. ನೆಕ್ ಆಗಲ್ಲ ಹಾಗೆ ಶೋಲ್ಡರ್ 2 ಸೇರಿ 4.5 ಇಡ್ತಿದ್ದೆ. ಸೊ ಇವಾಗ ಇಲ್ಲಿ 5.5 ಇಟ್ಟಿದ್ದೀನಿ. ಸೊ ಹಾಗಾಗಿ ಆರ್ಮೋಲ್ನ ಜಾಸ್ತಿ ಮಾಡೋದು ಬೇಡ. ಆರ್ಮೋಲ್ ತುಂಬ ದೊಡ್ಡದಾದರೆ ಲೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ಶೋಲ್ಡರ್ ಇಟ್ಟಿದ್ದೀನಿ ಆರ್ಮೋಲ್ ಕೂಡ ಅಷ್ಟೇ ಇಟ್ಕೊಂಡಿದ್ದೀನಿ.
ಸೊ ಇಲ್ಲಿಂದ ಇಲ್ಲಿ 5.5 ಮಾರ್ಕ್ ಹಾಕಿದ್ವಿ, ಅದೇ 5.5ನ ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 34 ಇಂಚ್ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಸೊ ಅಲ್ಲಿ ಮೆಷರ್ ಮಾಡಿದಾಗಲೂ ನಮ್ಗೆ 8.5ನೇ ಬಂದಿದ್ದು. ಸೊ ಆ 8.5 ಇಂಚು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊಂಟದ ಸುತ್ತಳತೆ ಈ ಉಪ್ಪಟ್ಟಿಯಿಂದ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ಸೊ 30 ಇಂಚು ಬರ್ತಾ ಇದೆ. 30 ಇಂಚನ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.5 ಬರುತ್ತೆ. 7.5ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ. ಏನಕ್ಕೆ ಹೇಳಿ? ಬ್ಯಾಕಲ್ಲಿ ಡಾಟ್ಗೋಸ್ಕರ. ಸೊ 1 ಇಂಚು 7.5 ಇರೋ ಜಾಗದಲ್ಲಿ 8.5 ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಬ್ಯಾಕ್ ಡಾಟ್ ಲೆಂತ್ ಹಾಕ್ಕೊಳ್ಳೋಣ. ಸೊ ಇಲ್ಲಿಂದ ನೋಡಿ ಈ ರೀತಿ ಡೀಪ್ ಕಡಿಮೆ ಇದ್ದಾಗ ನೋಡಿ ಒಂದು 6 ಇಂಚು ರೆಡಿ ಸಿಕ್ಕಿದ್ರೆ ಸಾಕು. ಇಲ್ಲ 1/2 ಇಂಚು ನಾವು ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗುತ್ತೆ. ಸೊ 6.5 ಇಂಚ್ಗೆ ಮಾರ್ಕ್ ಹಾಕ್ತೀನಿ ಸಾಕು. ಅದಕ್ಕಿಂತ ಏನು ಜಾಸ್ತಿ ತುಂಬ ಮೇಲೆವರೆಗೂ ಡಾಟ್ ಹೋದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಈ ರೀತಿ ಮಾರ್ಕ್ ಮಾಡಿ. ಸೊ ಇಲ್ಲಿಂದ ಸಿಮ್ಮಿಂಗ್ ಅಲೈನ್ಸ್ಗೆ 2 ಇಂಚು. ಕಟ್ ಮಾಡ್ಕೊಳ್ಳೋಣ. ಸೊ ಆರ್ಮೋಲ್ ಮಾರ್ಕ್ ಹಾಕಿಲ್ಲ. ಇಲ್ಲಿಂದ ಈ ರೀತಿ ಒಂದು ಶೇಪ್ ಕೊಡಿ. 1 ಇಂಚು 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಿ. ಇದು ನಮ್ಮ ಬ್ಯಾಕ್ ಪಾರ್ಟ್. ಇಲ್ಲಿ ನಾಚು ಹಾಕ್ಕೊಳ್ಳೋಣ. ಡಾಟ್ ನಾಚು ನೋಡಿ. ಈ ಎಲ್ಲ ಬಟ್ಟೆನೂ ಎತ್ತಿಟ್ಕೊಬೇಕು. ನೋಡಿ ಇಷ್ಟು ಪೀಸ್ ಇದ್ದರೆ ನಾವು ಆರಾಮ್ಸಿ ಪೈಪಿಂಗ್ ಮಾಡ್ಕೊಳ್ಬೋದು. ಇನ್ ಕೇಸ್ ಬೇರೆ ಯಾವುದಕ್ಕೂ ಯೂಸ್ ಆಗದಿರ ಮಿಕ್ಕಿದ್ರೆ ನಾವು ಆರಾಮ್ಸಿ ಇದರಲ್ಲಿ ಪೈಪಿಂಗ್ ಕೂಡ ಮಾಡ್ಕೊಳ್ಬೋದು. ಸೊ ಇದು ಎತ್ತಿಟ್ಕೊಳ್ತೀನಿ. ಸೊ ನೆಕ್ಸ್ಟು ಫ್ರಂಟ್ ಪಾರ್ಟು. ಸೊ ಫ್ರಂಟ್ ಪಾರ್ಟಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಲೈನಿಂಗ್ ಬ್ಲೌಸಿಗೆ ಏನಿಡ್ತೀವೋ ಪ್ಲೈನ್ ಬ್ಲೌಸಿಗೂ ಸೇಮ್ ಅದೇ ಥರ. ಅಂದರೆ ರೆಡಿ ಬ್ಲೌಸ್ 14 ಇಂಚು, ಬ್ಯಾಕ್ ಪಾರ್ಟ್ಗೆ 1 ಇಂಚ್ ತೊಗೊಂಡಿದ್ವಿ, 15 ಇಂಚಿಗೆ ಮಾರ್ಕ್ ಹಾಕಿದ್ವಿ. ಪ್ಲೈನ್ ಬ್ಲೌಸಿಗೆ ಸೇಮ್ ಟು ಸೇಮ್ ಲೈನಿಂಗ್ ಬ್ಲೌಸಿಗೆ ಹೆಂಗೆ ಹಾಕ್ತೀವೋ ಹಾಗೆ ರೆಡಿ 14 ಇಂಚು, 2.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. 16.5 ಇಂಚು. 14 ಇಂಚಿಗೆ 2.5 ತೊಗೊಂಡು 16.5ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಸೊ ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ, ಬೇಕಾಗುತ್ತೆ. ಸೊ ಫ್ರಂಟಲ್ಲಿ ನೋಡಿ ಆ ಬ್ಲೌಸಲ್ಲಿ ಫ್ರಂಟಲ್ಲಿ ಗ್ಯಾಪ್ ಬರ್ತಾಯಿತ್ತು ನೋಡಿ. ಉಪ್ಪಟ್ಟಿ ಕಾಜಪಟ್ಟಿಗೆ ಅಂತ ಎಕ್ಸ್ಟ್ರಾ ಬಿಟ್ಟಿಲ್ಲ, ಡೈರೆಕ್ಟ್ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಆ ಪ್ರಾಬ್ಲಮ್ ಬರ್ತಾ ಇರೋದು. ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇನ್ನೇನೇ ಮಾರ್ಕ್ ಹಾಕಿದ್ರು ಈ ಗೆರೆಯಿಂದ ಆ ಕಡೆ ಮಾರ್ಕ್ ಹಾಕ್ಕೊಬೇಕು. ಇದರೊಳಗಡೆ ಏನು 1/2 ಇಂಚ್ ಬಿಟ್ಟಿದ್ದೀವಿ ಅದನ್ನು ಲೆಕ್ಕಕ್ಕೆ ತೊಗೊಳ್ಬಾರ್ದು. 5.5 ಇಂಚು ಶೋಲ್ಡರ್, ಆರ್ಮ್ ಹೋಲ್ 5.5 ಇಂಚು. ಸೊ ಇಲ್ಲಿಂದ ಇಲ್ಲಿ 5.5 ಇಂಚು ಮಾರ್ಕ್ ಹಾಕಿದ್ವಿ. ಅದಾದಮೇಲೆ 5.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ ಅಗಲ 2.25 ಇಂಚು. ಫ್ರಂಟ್ ನೆಕ್ಕಲ್ಲಿ ಡೀಪ್ ಎಷ್ಟಿದೆ ನೋಡೋಣ. ಐದು 5.25 ಇಂಚಿದೆ. ಸೊ ಅದಕ್ಕೆ ನಾವೊಂದು ಅರ್ಧ ಇಂಚು ಸೇರಿಸಿ 5.25 ಇಂಚು 6 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿ 2.25 ಇಂಚಿದೆ, ಇಲ್ಲೂ ಅಷ್ಟೇ ಇಟ್ಕೊಳ್ತೀನಿ, ಎಕ್ಸ್ಟ್ರಾ ಇಡಲ್ಲ ಫ್ರಂಟ್ಗೆ. ಈ ರೀತಿ ಮಾರ್ಕ್ ಹಾಕಿ ಒಂದು ರೌಂಡ್ ಶೇಪ್ ಕೊಡೋಣ.
ಇಲ್ಲಿ 3/4 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 8.5 ಇಂಚು. ಅರ್ಧ ಇಂಚ್ ಎಕ್ಸ್ಟ್ರಾ ಇಲ್ಲಿ ಡಾಟ್ ಬರುತ್ತಲ್ಲ ಅದಕ್ಕೆ. ಸೊ ಇಲ್ಲಿಂದ ಸಿಮ್ಮಿಂಗ್ ಅಲೈನ್ಸ್ಗೆ 2 ಇಂಚು ಎಕ್ಸ್ಟ್ರಾ ಕರೆಕ್ಟಾಗಿದೆ. ಸೊ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಡಿ. ಇಲ್ಲಿಂದ ಫ್ರಂಟ್ ಹಾರ್ಮೋಲ್ ಶೇಪ್ನ ಹಾಕಿ. ಈ ರೀತಿ ಈಗ ಮಿಡಲ್ ಚೆಸ್ಟ್ ಲೈನ್ ಹಾಕ್ಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 8.5. ಸೊ ಇದಕ್ಕೆ 1.5 ಆ್ಯಡ್ ಮಾಡಿ 10 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಯಾವ ಸೈಜ್ ಆದರೂ ಇದೇ ಫಾರ್ಮುಲಾ. 34 ಇಂಚ್ ಅಂದರೆ 30, 31, 32 ಆದರೆ ಈ ಏನು ಫಾರ್ಮುಲಾ ಹೇಳ್ಕೊಟ್ಟೆ 2 ಇಂಚು ಸೇರಿಸ್ಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಪ್ಲಸ್ 2 ಇಂಚು. ಇದು 34 ಇಂಚ್ ಆಗಿರೋದ್ರಿಂದ ನಾನು 1.5 ಇಂಚ್ ಆ್ಯಡ್ ಮಾಡಿಕೊಂಡೆ. 10 ಇಂಚು ಸಾಕು. ಇಲ್ಲಿನೂ ಅಷ್ಟೇ 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಇಲ್ಲಿಂದ ಕೆಳಗೆ 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ಅಂಡರ್ ಬಸ್ಟ್ ಲೈನ್ ಅಥವಾ ಫ್ರಂಟ್ ಪಟ್ಟಿ ಲೈನ್, ಏನು ಹೆಸರು ಬೇಕಾದ್ರೂ ಕೊಡ್ಬೋದು. ಫ್ರಂಟ್ ಪಟ್ಟಿ ಲೈನ್ ಹಾಕಿಲ್ಲ, ನೀವು ಹಾಕಿಲ್ಲ ಅಂತ ಹೇಳ್ತೀರಾ. ಸೊ ನೋಡಿ, ಇದೇ ಫ್ರಂಟ್ ಪಟ್ಟಿ ಲೈನ್. ನಾನು ಇದನ್ನು ಅಂಡರ್ ಬಸ್ಟ್ ಲೈನ್ ಅಂತ ಕರಿತೀನಿ. ನೋಡಿ, ಎದೆಯ ಸುತ್ತಳತೆಯ ಭಾಗ ಮಿಡಲ್ ಚೆಸ್ಟ್ ಅದು ಭಾಗ, ಅದ್ರ ಕೆಳಗಡೆ ಏನು ಮೇನ್ ಡಾಟ್ ಬರುತ್ತೆ, ಇಲ್ಲಿಂದ ಮೇನ್ ಡಾಟ್ ಬರುತ್ತೆ, ಆ ಕೆಳಗಿನ ಲೈನು. ಸೊ ಇದು ಬಂದು ಲಾಸ್ಟಲ್ಲಿ ವೇಸ್ಟ್ ಲೈನು. ಸೊ ಈಗ ಇದ್ರ ಸುತ್ತಳತೆ ಹಾಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಪ್ಲಸ್ 3/4 ಇಂಚು ಮಿಡಲ್ ಚೆಸ್ಟ್ ಸುತ್ತಳತೆ. ಸೊ ಅದೇ ಮಾರ್ಕ್ನ ಇಲ್ಲೂ ಹಾಕ್ಕೊಳ್ಳಿ. ಸೊ ಇದು ಫಾರ್ಮುಲಾ, ಯಾವ ಸೈಜಿಗೆ ಏನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಇಲ್ಲ ಎಕ್ಸಾಕ್ಟ್ ಮಿಡಲ್ ಚೆಸ್ಟ್ ಮೆಷರ್ಮೆಂಟ್ ಇದ್ದರೆ ಖಂಡಿತ ಯೂಸ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಅವಶ್ಯಕತೆ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇಲ್ಲಿಂದ ನೋಡಿ ಮೇನ್ ಡಾಟ್ಗೆ ಮಾರ್ಕ್ ಹಾಕಬೇಕು. ಎದೆಯ ಸುತ್ತಳತೆಯ 10ನೇ ಒಂದು ಭಾಗ ಅಂದರೆ 34 ಅಂದರೆ 3.4. ಸೊ 3.5ಗೆ ಮಾರ್ಕ್ ಹಾಕ್ಕೊಳ್ಳಿ. 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.4 ಬರುತ್ತೆ. ಸೊ 3.5ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ. ಮೇನ್ ಡಾಟ್ ಲೈನ್ ಇದು. ಫಸ್ಟು ಈ ಡಾಟ್ನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಮಿಕ್ಕಿದೆಲ್ಲ ಡಾಟ್ ಹಾಕೋಕ್ಕೆ ನಮಗೆ ಈಸಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದ್ರದ್ದು ಉದ್ದ ಆಯಿತು, ಅಗಲ. ಸೊಂಟದ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 7.5 ಇಂಚು. 30 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.5 ಬರುತ್ತೆ. ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಕ್ತಾ ಇದೆ ನೋಡಿ, 1.25 ಇಂಚು. ಆ 1.25 ಇಂಚಿನ ಟೇಪ್ನ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಈ ಲೈನ್ ಮೇಲೆ ಇಟ್ಟು ಈ ಕಡೆ ಮಾರ್ಕ್ ಹಾಕಿ. ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಸೊ ಮೇನ್ ಡಾಟ್ ಆಯಿತು. ಎಲ್ಲ ಸೈಜ್ಗೂ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ಅದಾದಮೇಲೆ ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪ್ ಕೊಡಿ. ಫ್ರಂಟ್ ಪಟ್ಟಿ ಶೇಪ್ ಬಂದ್ಬಿಡುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಪಟ್ಟಿ ಶೇಪ್ ಶುರುವಾಯಿತು. ಸೊ ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಏನು ಮೇನ್ ಡಾಟ್ ಪಾಯಿಂಟ್ ಇದೆ ಇಲ್ಲಿಂದನೇ ಎಲ್ಲ ಡಾಟ್ಗೂ ನಾವು ಮಾರ್ಕ್ ಹಾಕಬೇಕು. 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಡಾಟ್. ಇಲ್ಲೂ ಅಷ್ಟೇ 2 ಇಂಚು ಎಕ್ಸ್ಟ್ರಾ. ಈ ಮೇನ್ ಡಾಟ್ ಪಾಯಿಂಟಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ, ಈ ಡಾಟ್ ಕ್ರಾಸಾಗೇ ಬರೋದು. ಕೆಲವರು ತಲೆ ಕೆಡಿಸ್ಕೊತೀರಾ, ಮೇಡಮ್ ನನಗೆ ಕ್ರಾಸಾಗಿ ಬಂದ್ಬಿಡ್ತು ಡಾಟ್ ಅಂತ. ಕರೆಕ್ಟಾಗಿ ವಿಡಿಯೋ ನೋಡಿರಲ್ಲ. ನಂದು ಕ್ರಾಸಾಗೇ ಬರ್ತಾಯಿದೆ, ಸ್ಟ್ರೈಟಾಗಿ ಬರ್ತಾ ಇದೆಯಾ? ಇಲ್ಲ ತಾನೇ. ಸೊ ಅದಾದಮೇಲೆ ಇಲ್ಲಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇದು ನಮ್ಮ 4ನೇ ಡಾಟ್. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಸೊ ಅದು ಇಲ್ಲಿ ಕವರ್ ಆಗುತ್ತೆ. ಇದು ನಮ್ಮ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿರೋದ್ರಿಂದ 2 ಇಂಚು ಕರೆಕ್ಟಾಗಿ ಎಕ್ಸ್ಟ್ರಾ ಇದೆ.
ಸೊ ಇವಾಗ ನೆಕ್ಸ್ಟು ಸ್ಲೀವ್ ಕಟ್ಟಿಂಗು. ಇಷ್ಟು ಮಿಕ್ಕಿರುವಂಥ ಬಟ್ಟೆಯಲ್ಲಿ ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀಟಾಗಿ 4 ಫೋಲ್ಡಲ್ಲಿ ಹಾಕ್ಕೊಳ್ಳಿ. ಮಿಕ್ಕಿದೆ ಈ ರೀತಿ 4 ಫೋಲ್ಡಲ್ಲಿ ಬಟ್ಟೆ ಹಾಕ್ಕೊಳ್ಳಿ. ಸೊ ಉದ್ದ, ಸ್ಲೀವ್ನ ಉದ್ದ ರೆಡಿ 9 ಇಂಚ್ ಬೇಕು. ಸೊ 1 ಇಂಚ್ ಎಕ್ಸ್ಟ್ರಾ ಇದೆ, ಸೊ ಅದನ್ನು ಹಾಗೆ ತೊಗೊಳ್ಳೋಣ. ಒಳಗಡೆ ಮಡಚಿ ಹೊಲಿಬೇಕಲ್ವಾ, ಸೊ ಅದಕ್ಕೆ ಇಲ್ಲಿ ಬಟ್ಟೆ ಇಲ್ಲ, ಪಟ್ಟಿ ಪೀಸ್ ಕೊಟ್ಕೊಳ್ಳೋಣ. ಸೊ ಆಗಲ್ಲ, ಎದೆ ಸುತ್ತಳತೆಯ 4ನೇ 1 ಭಾಗ ಅಂದರೆ 8.5 ಇಂಚು. ಸೊ 8.5 ಇಂಚ್ ಇದು ಕರೆಕ್ಟಾಗಿದೆ, ಯಾಕಂದರೆ 85 ಸೆಂಟಿಮೀಟ್ರ್ ತೊಗೊಂಡಿದ್ರು 100% 8.5ನೇ ಬರೋದು. ಸೊ ಈ ರೀತಿ ಫೋಲ್ಡ್ ಮಾಡಿದಾಗಲ ಈಗ ಇಲ್ಲಿಂದ ಕ್ಯಾಪ್ ಹೈಟ್ ಎದೆಯ ಸುತ್ತಳತೆಯ 10ನೇ 1 ಭಾಗ ಅಂದರೆ 3.5 ಇಂಚು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಒಳಗಡೆಗೆ 2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಶೇಪ್ ಕೊಡಿ. ತೋಳಿನ ಸುತ್ತಳತೆ 11 ಇಂಚು, ಅದರಲ್ಲಿ ಅರ್ಧ ಅಂದರೆ 5.5. ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡಿ ಸ್ಲೀವ್ ಶೇಪ್ ತಗೊಳ್ಳೋಣ. ಸೊ ಇದು ನಮ್ಮ ಪ್ಲೈನ್ ಬ್ಲೌಸ್ನ ಕಟ್ಟಿಂಗು. ಸೊ ಕಟ್ಟಿಂಗ್ ಆಯಿತು, ಕಂಪ್ಲೀಟ್ ಕಟ್ಟಿಂಗ್ ಆಯಿತು. ಬಟ್ ಇನ್ನೂ ಸ್ವಲ್ಪ ಕಟ್ಟಿಂಗ್ ಇದೆ. ಹುಕ್ ಪಟ್ಟಿ ಕಾಜಾಪಟ್ಟಿ ಬೇಕು, ಸ್ಲೀವ್ ಪಟ್ಟಿ ಪೀಸ್ ಕಟ್ಕೊಬೇಕು, ಬ್ಯಾಕ್ ಪಟ್ಟಿ ಪೀಸ್ ಕಟ್ಕೊಬೇಕು, ಹಾಗೆ ಫ್ರಂಟ್ ಪಟ್ಟಿಗೆ ಎಕ್ಸ್ಟ್ರಾ ಪೀಸ್ ಬೇಕು. ಸೊ ಇದನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಒಟ್ಟಿಗೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಈ ಪ್ಲೈನ್ ಬ್ಲೌಸ್ನ 10 ನಿಮಿಷದಲ್ಲಿ ಸ್ಟಿಚ್ ಮಾಡಿಬಿಡ್ಬೋದು. ನೋಡಿ ಕಟ್ಟಿಂಗ್ ಎಲ್ಲ ಮುಗೀತು. ಇದು ಸ್ಲೀವ್ ಪಾರ್ಟು. ಸೊ ಇದು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಇವಕ್ಕೆಲ್ಲ ಬೇಕಲ್ಲ ಬಟ್ಟೆ. ಈ ಬಟ್ಟೆ ಶಾರ್ಟೇಜ್ ಇದೆ, 85 ಸೆಂಟಿಮೀಟರು ಲಾಂಗ್ ಸ್ಲೀವು. ಸೊ ಹಿಂಗೆ ಸಾಕಾಗುತ್ತಲ್ವಾ. ಸೊ ಹಂಗಾಗಿ ಫಸ್ಟು ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಫಸ್ಟು ನಮ್ಗೆ ಶಾರ್ಟೇಜ್ ಬಂದರೆ ರೀಚಬಲ್ ಕಲರ್, ಒಳಗಡೆ ಎಲ್ಲ ಯಾವುದು ಹೋಗುತ್ತೋ ಅದಕ್ಕೆ ರೀಚಬಲ್ ಕಲರ್, ಅಥವಾ ಅದು ಅಟ್ಯಾಚ್ ಮಾಡಿದ್ರೆ ಟಾಪ್ ಸೈಡಿಂದ ನಮ್ಗೆ ಅದು ತುಂಬ ಎದ್ದು ಕಾಣಬಾರ್ದು, ಆ ರೀತಿ ಕಲರ್ಸ್ನ ಇದಕ್ಕೆ ಯೂಸ್ ಮಾಡಿ ಒಳಗಡೆಯಿಂದ ಪಟ್ಟಿ ಕಟ್ಕೊಂಡ್ಬಿಟ್ರೆ ನಮಗೆ ಬೇರೆ ಬಟ್ಟೆ ಅವಶ್ಯಕತೆ ಇರಲ್ಲ. ಇದು ನಾನು ಬಿಗಿನರ್ಸ್ಗೆ ಬಿಡಿಸಿ ಹೇಳ್ತಾ ಇರೋದು. ಸೊ ನೋಡಿ, ಬ್ಯಾಕ್ ಪಾರ್ಟ್ಗೆ ಇದಕ್ಕೆ ಇವಾಗ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಏನಕ್ಕೆ ನಾವು ಲೈನಿಂಗ್ ಯೂಸ್ ಮಾಡಲ್ಲ. ಸೊ ಇದಕ್ಕೆ ನಾನು ಬ್ಲ್ಯಾಕ್ ಕಲರ್, ನನ್ನ ಹತ್ರ ರೀಚಬಲ್ ಕಲರ್ ಇತ್ತು, ಬ್ಲ್ಯಾಕ್ ಕಲರ್ನ ಹಾಕ್ತೀನಿ. ಇನ್ನೊಂದು ಇದು ಬ್ಯಾಕ್ ಪಾರ್ಟ್ಗೆ ಹೋಗುತ್ತೆ, ಮತ್ತು ಇದು ಕಾಣಿಸಲ್ಲ ಒಳಗಡೆಯಿಂದ, ಯಾಕಂದರೆ ಇದು ಡಾರ್ಕ್ ಕಲರ್, ಇದು ಡಾರ್ಕ್ ಕಲರು. ನಾವು ಅಟ್ಯಾಚ್ ಮಾಡಿದ್ರು ಇಲ್ಲಿ ಕಾಣಲ್ಲ. ಸೊ ಬ್ಯಾಕ್ ಪಾರ್ಟ್ಗೆ ಪಟ್ಟಿ ಪೀಸು ರೆಡಿ ಆಯಿತು. ನೆಕ್ಸ್ಟು ಫ್ರಂಟ್ ಪಾರ್ಟ್ಗೆ ಏನೂ ಇಲ್ಲ, ಬಟ್ ಫ್ರಂಟ್ ಪಟ್ಟಿ ಇದೆ ನೋಡಿ. ಫ್ರಂಟ್ ಪಟ್ಟಿ ನೋಡಿ, ಸ್ಲೀವ್ ಲೈನಿಂಗ್ ಬ್ಲೌಸಿಗೆಲ್ಲ ಮೇನ್ ಫ್ಯಾಬ್ರಿಕ್ಕು 1, ಲೈನಿಂಗ್ 2 ಯೂಸ್ ಮಾಡ್ತೀವಿ. ಸೊ ಈ ಪ್ಲೈನ್ ಬ್ಲೌಸಿಗೆ 2 ಸಾಕು. ಮೇನ್ ಫ್ಯಾಬ್ರಿಕ್ 1, ಇದು ಎಕ್ಸ್ಟ್ರಾ ಬೇರೆ ಯಾವುದಾದ್ರೂ ಇದರಲ್ಲೇ ಮಿಕ್ಕಿದ್ರೆ ಓಕೆ, ಮಿಕ್ಕಿಲ್ಲ ಆದರೆ ರೀಚಬಲ್ ಕಲರು ನೋಡಿ. ಇಲ್ಲಿ ನಾನು ರೀಚಬಲ್ ಕಲರ್ ಹಾಕ್ಕೊಂಡಿದ್ದೀನಿ. ಒಂದೊಂದು ಪೀಸು 2 ಪೀಸ್ ತೊಗೊಂಡಿದ್ದೀನಿ. 2 ಪೀಸ್ ಯೂಸ್ ಮಾಡಿದ್ರೆ ಸಾಕು. ನಾವು 3 ಪೀಸ್ ಯೂಸ್ ಮಾಡ್ತೀವಿ ಲೈನಿಂಗ್ ಬ್ಲೌಸಲ್ಲಿ. ಪ್ಲೈನ್ ಬ್ಲೌಸ್ಗೆ 2, ಇದು ಒಂದು ರೀಚಬಲ್ ಕಲರು, 2 ಪೀಸ್ ಸಾಕು. ಸೊ ಫ್ರಂಟ್ ಪಟ್ಟಿಗೆ ಇದು. ಸೊ ಫ್ರಂಟ್ ಪಾರ್ಟಿಗೆ ಇನ್ನೇನು ಬೇಕು, ಫ್ರಂಟ್ ಪಾರ್ಟಿಗೆ ನಮಗೆ ಬೇಕಾಗಿರೋದು ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ. ಸೊ ನೋಡಿ ಇಲ್ಲಿ ಮಿಕ್ಕಿದೆಯಲ್ಲ ಪೀಸು. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಫ್ರಂಟ್ ಕಾಜಾಪಟ್ಟಿ, ಹುಪ್ಪಟ್ಟಿ ಕಾಜಾಪಟ್ಟಿ ಎರಡಕ್ಕೂ ಇದರಲ್ಲೇ ಯೂಸ್ ಆಗುತ್ತೆ. ನೋಡಿ ಕಟ್ ಮಾಡ್ಕೊಳ್ಳೋಣ. ಕಾಜಾಪಟ್ಟಿಗೆ 3 ಇಂಚು. ಸೊ 3 ಇಂಚು 2 ಪೀಸ್ ಇದೆ. ಇದು ಜಾಯಿನ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡ್ರೆ ಲೆಂತ್ ಆಗುತ್ತೆ. ಸೊ ಅದಾದಮೇಲೆ ಇದು ಸ್ವಲ್ಪ ಶಾರ್ಟೇಜ್ ಬರ್ತಾ ಇದೆ, ಇನ್ನೊಂದು ಪೀಸ್ ತೊಗೊಳ್ಳೋಣ. ನೋಡಿ ಇಲ್ಲಿ ಮಿಕ್ಕಿದೆ, ನೆಕ್ ಪಾರ್ಟ್ ಹತ್ರ ಕಟ್ ಮಾಡಿದ್ದು. ಸೊ ಇದು 2 ಇಂಚು ಹುಕ್ ಪಟ್ಟಿಗೆ.
ಸೊ ಇದು 2.5 ಇದೆ, ಇಷ್ಟೊಂದೇನು ಬೇಡ, 2 ಇಂಚು ಸಾಕು. ಸೊ 2 ಇಂಚು ಕಟ್ ಮಾಡ್ಕೊಳ್ಳೋಣ. ನೋಡಿ ಸೈಡಲ್ಲಿ ಹೋಗುತ್ತಿದ್ದು 2 ಇಂಚು ಬರುತ್ತೆ ಇವಾಗ. ನೋಡಿ ಇದು ಹೋಗುತ್ತೆ ಶೇಪ್ ಇರೋದು, 2 ಇಂಚಿದೆ ಇದು. ಸೊ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ಲೆಂತ್ ಆಗುತ್ತೆ. ಸ್ಟಿಚಿಂಗ್ ಮಾಡುವಾಗ ಎಷ್ಟು ಬೇಕೋ ಅಷ್ಟು ಲೆಂತ್ ಇಟ್ಕೊಂಡು ಮಿಕ್ಕಿದ್ದನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ದು ಕೆಲಸ ಮುಗೀತು, ಬ್ಯಾಕ್ ಪಾರ್ಟ್ದು ಕೆಲಸ ಮುಗೀತು. ಸೊ ಫೈನಲ್ಲು ಸ್ಲೀವ್ಗೆ ಏನು ಬೇಕು ಹೇಳಿ, ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಪಟ್ಟಿ ಪೀಸ್ ಬೇಕು. ಸೊ ನೋಡಿ ಸ್ಟಾರ್ಟಿಂಗ್ ಫ್ರಂಟ್ ಬ್ಯಾಕ್ ಕಟ್ ಆದಮೇಲೆ ಇಷ್ಟು ಮಿಕ್ಕಿತ್ತು. ಸ್ಲೀವ್ ಪಾರ್ಟು ಮೇಯ್ನ್ ಫ್ರಂಟಲ್ಲೇ ಕಾಣೋದ್ರಿಂದ ಮ್ಯಾಚಿಂಗ್ ಕಲರೇ ಹಾಕೋಣ. ಮ್ಯಾಚಿಂಗ್ ಕಲರ್ ಮಿಕ್ಕಿಲ್ಲ ಅಂದರೆ ಇಷ್ಟೊತ್ತು ಏನು ಹೇಳ್ತಾರೆ ರೀಚಬಲ್ ಕಲರ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಸ್ವಲ್ಪ ಮಿಕ್ಕಿದೆ, ಇದನ್ನು ನಾನು ನೋಡಿ ಇಷ್ಟು ಅಗಲ ಇದೆ, 2 ಸ್ಲೀವಿಗೆ ಬೇಕು. ನೋಡಿ ಇದು ಶಾರ್ಟೇಜ್ ಬರುತ್ತೆ, ಫೋಲ್ಡೆಡಲ್ಲಿದೆ. ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಈ ಕಡೆನೂ ಫೋಲ್ಡ್ ಇದೆ, ಸೆಂಟರಲ್ಲಿ ಓಪನ್ ಮಾಡ್ಕೊತೀನಿ. ಸೊ ಒಂದು ಸ್ಲೀವ್ಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು. ಒಂದೊಂದು ಸ್ಲೀವ್ಗೆ ನೋಡಿ 2. ಸೊ ಸ್ಲೀವ್ ಪಾರ್ಟು ಮುಗೀತು. ಸೊ ಫೈನಲ್ ನಮಗೇನು ಬೇಕಾಗಿರೋದು, ಉಪ್ಪಟ್ಟಿ ಕಾಜಾ ಪಟ್ಟಿ ಆಯಿತು, ಎಲ್ಲ ಆಯಿತು. ಫೈನಲಿ ನಮಗೆ ಬೇಕಾಗಿರೋದು ಪೈಪಿಂಗ್ ಪೀಸು. ನೋಡಿ ಈ ರೀತಿ ಇದೆಯಲ್ಲ, ಇದನ್ನು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಸೊ 1 ಇಂಚ್ ಅಗಲಕ್ಕೆ ಸಾಕು, ಇಷ್ಟಿದ್ರೆ. ಇದೊಂದು ಪೀಸ್ ಇದೆ, ಯೂಸ್ ಮಾಡ್ಕೊಳ್ಳೋಣ. ಇನ್ನೊಂದು ಪೀಸ್ ಇದೆ ನೋಡಿ, ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಪೈಪಿಂಗಿಗೆ ರೆಡಿ ಆಯಿತು. ಸೊ ಇಷ್ಟು ರೆಡಿ ಮಾಡಿಕೊಂಡು ಮಿಷಿನ್ ಮೇಲೆ ಕೂತ್ಕೊಂಡ್ರೆ 10 ನಿಮಿಷಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಿ ಮುಗಿಸ್ಬೋದು. ಬಿಗಿನರ್ಸ್ ಆದರೆ ಒಂದು ಹಾಫ್ ಆನ್ ಅವರ್ ತಗೊಳುತ್ತೆ. ಹಾಫ್ ಆನ್ ಅವರ್ಗಿನ ಏನು ಜಾಸ್ತಿ ಬೇಡ ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ನಮ್ಮ ಎಕ್ಸ್ಪರ್ಟ್ಸ್ಗಾದರೆ 10 ನಿಮಿಷ, ಹೊಸ್ದಾಗಿ ಸ್ಟಿಚ್ ಮಾಡೋರಿಗಾದರೆ ಒಂದು ಅರ್ಧ ಅವರ್ ಆರಾಮ್ಸಿ ಮಾಡ್ಬೋದು. ಸೊ ಬನ್ನಿ ಸ್ಟಿಚಿಂಗ್ನ ನಾನು ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ. ಸೊ ಫಸ್ಟಿಗೆ ಸ್ಲೀವ್ ಏನಿದೆ ಇದಕ್ಕೆ ನಾವು ಪಟ್ಟಿ ಪೀಸ್ ಕಟ್ಕೊಂಡ್ಬಿಡೋಣ. ನೋಡಿ ಇದು ಬಂದು ಸೀದಾ ಪಾರ್ಟು, ಪೀಸ್ ಹಾಕೊಂಡು ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಇದನ್ನು ಈ ರೀತಿ ತಗೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಈ ಪಟ್ಟಿ ಪೀಸ್ ಏನಿದೆ ಅದ್ರ ಮೇಲೆ ಬರಬೇಕು ಎಡ್ಜ್ ಸ್ಟಿಚ್. ಸೊ ಇಷ್ಟಾದಮೇಲೆ ಟರ್ನ್ ಮಾಡ್ಕೊಳ್ಳಿ, ಇದು ಉಲ್ಟಾ ಸೈಡ್ ಬರುತ್ತೆ. ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಕೆಲವರು ಸ್ಟಿಚ್ ಕೇಳ್ತಾರೆ ಈ ಎಡ್ಜಲ್ಲಿ ನಮಗೆ ಸ್ಟಿಚ್ಚೇ ಹಾಕ್ಕೊಡಿ ಅಂತ, ಕೆಲವರು ಎಮ್ಮಿಂಗ್ ಕೇಳ್ತಾರೆ. ಸೊ ಇವಾಗ ನಾನು ಎಮ್ಮಿಂಗ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಏನು ಮಾಡ್ತೀನಿ, ಲಾಂಗ್ ಸ್ಟಿಚ್ ಇಟ್ಕೊಂಡು, ಫುಲ್ಲು ಲಾಂಗ್ ಸ್ಟಿಚ್ ಇಟ್ಟಿದ್ದೀನಿ. ಸೆಂಟರಲ್ಲಿ ಸ್ಟಿಚ್ ಹಾಕ್ಕೊಂಡು ಎಮ್ಮಿಂಗ್ ಆದಮೇಲೆ ಅದನ್ನು ರಿಮೂವ್ ಮಾಡ್ತೀನಿ. ಎಮ್ಮಿಂಗ್ ಮಾಡೋಕ್ಕೆ ತುಂಬ ಈಸಿ ಇದು. ಇಲ್ಲಿ ಫೋಲ್ಡ್ ಆಗಿರುತ್ತೆ. ಸೊ ಎಮ್ಮಿಂಗ್ ಆದಮೇಲೆ ಈ ಏನು ಲಾಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಇದು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಸ್ಲೀವ್ ಸ್ಟಿಚಿಂಗ್ ಆಯಿತು. ಸೊ ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಬ್ಯಾಕ್ ಪಾರ್ಟ್ ತೊಗೊಳ್ಳೋಣ. ಫ್ರಂಟಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ ಕೆಲಸ, ಅದನ್ನು ಫಸ್ಟ್ ಮುಗಿಸ್ಕೊಳ್ಳೋಣ. ಸೊ ಬಂದಿದ್ದು ಬ್ಯಾಕ್ ಪಾರ್ಟು ಸೀದಾ ಹಾಕ್ಕೊಳ್ತಾ ಇದ್ದೀನಿ ಪೀಸ್ನ. ಇದು ಸೀದಾ,
ನಾವೇನು ಮಾಡಬೇಕು, ಏನು ಇದಿದೆ ಡಾಟ್ಸ್ ಇಟ್ಕೊಳ್ಳೋಣ. ಸೊ ಇನ್ನೊಂದು ಸೈಡ್ ನಾನು ಮಾರ್ಕ್ ಹಾಕಿಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಸೊ ಇಲ್ಲೇನಿದೆ ಡಾಟ್ಸ್ ಮಾರ್ಕು ಅದನ್ನು ಈ ಕಡೆನೂ ಹಾಕ್ಕೊಳ್ಳೋಣ. ಸೊ ಲೆಂತ್ ಎಷ್ಟಿಟ್ಟಿದ್ವಿ, ಇಲ್ಲಿಂದ ಎಷ್ಟಿದೆ ನೋಡಬೇಕು. ನೋಡಿ 6 ಇಂಚಿದೆ, ಇಲ್ಲೂ ಅಷ್ಟೇ 6 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇವಾಗ ಡಾಟ್ಸ್ ಇಟ್ಕೊಳ್ಳೋಣ. ಸೊ ನಮ್ಮ ಬ್ಯಾಕ್ ಪಾರ್ಟ್ನ ಕಥೆನೂ ಮುಗೀತು. ಸೊ ನೆಕ್ಸ್ಟ್ ಫೈನಲಿ ಫ್ರಂಟಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಸೊ ಇವೆಲ್ಲ ಸೈಡಲ್ಲಿರಲಿ. ಫಸ್ಟು ನಾವು ಫ್ರಂಟ್ ಪಟ್ಟಿ ಏನಿದೆ ಅದು ರೆಡಿ ಮಾಡ್ಕೊಂಬಿಡೋಣ. ಇದನ್ನು ನಾವು ಓಪನ್ ಮಾಡಿರಲ್ಲ, ಸೊ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಾಕೊಳ್ಳಿ. ಇದು ಸೀದಾ ಬಂದು ಉಲ್ಟಾ ಸೈಡ್ ಹೋಗಬೇಕು. ನೋಡಿ ಈ ರೀತಿ ಏನು ಪೀಸ್ ಇದೆ ಇದನ್ನ ಈ ರೀತಿ ಹಾಕೊಳ್ಳಿ. ನೋಡಿ ಸೀದಾ ಇಲ್ಲಿದೆ, ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ರೀತಿ ಟರ್ನ್ ಮಾಡ್ತೀವಿ. ಸೊ ಆವಾಗ ಸೀದಾ ನಮಗೆ ಟಾಪಲ್ಲಿ ಬರುತ್ತೆ. ಫಸ್ಟೇ ನಾವು ಈ ರೀತಿ ಆಪೋಸಿಟ್ ನೋಡ್ಕೊಳ್ಬೇಕು, ಇಲ್ಲ ಒಂದು ಸೈಡ್ ಸ್ಟಿಚ್ ಮಾಡಿಟ್ಟಿರ್ತೀವಿ. ಈ ರೀತಿ ಆಪೋಸಿಟ್ ರೆಡಿ ಮಾಡಿಕೊಂಡು ಸೊ ಇವಾಗ ಸ್ಟಿಚ್ ಹಾಕೊಳ್ಳೋಣ. ಸೊ ಇಷ್ಟಾದಮೇಲೆ ಇಲ್ಲೇನು ಕಚ್ಚೆ ಇದೆ ಇದನ್ನು ಈ ಸೈಡು ಪಟ್ಟಿ ಇದು ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ ಆ ಸೈಡ್ ತಳ್ಕೊಂಡು ಎಡ್ಜ್ ಸ್ಟಿಚ್ ಹಾಕಿ. ನೋಡಿ ಈ ರೀತಿ ಬರಬೇಕು, ಆಪೋಸಿಟ್. ಸೊ ಫ್ರಂಟ್ ಪಟ್ಟಿ ರೆಡಿ ಆಯಿತು. ಸೊ ನೆಕ್ಸ್ಟು ಇದು ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ತೊಗೊಂಡಿದ್ದು, ಇದು ಆಮೇಲೆ ಮಾಡೋಣ. ಫಸ್ಟು ನಾವು ಡಾಟ್ಸ್ ಇಟ್ಕೊಳ್ಳೋಣ. ಸೊ ನೋಡಿ ನಮ್ಮ ಫ್ರಂಟ್ ಡಾಟ್ಸ್ ರೆಡಿ ಆಯಿತು ಹಿಡ್ದಿದ್ದು. ಸೊ ಈಗ ಇದಕ್ಕೆ ನಾವು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇದಾದಮೇಲೆ ನೆಕ್ಸ್ಟು ಫಸ್ಟ್ ನಾವು ಫ್ರಂಟ್ ಪಟ್ಟಿ ಹಾಕ್ಕೊಳ್ಬೇಕು. ಸೊ ಅದ್ರ ಮೇಲೆ ಇದನ್ನು ಹಾಕ್ಕೊಳ್ಬೇಕು. ಈ ರೀತಿ ಟರ್ನ್ ಆದಮೇಲೆ ನೋಡಿ ಈ ರೀತಿ ಇದನ್ನು ಫ್ಲಾಟಾಗಿ ಎಳ್ಕೊಳ್ಳಿ. ಫ್ರಂಟ್ ಪಟ್ಟಿ ಏನಿದೆ ಫ್ಲಾಟಾಗಿ ಈ ರೀತಿ ಎಳ್ಕೊಂಡು ನೋಡಿ ಇಲ್ಲಿ ಸ್ಟಿಚ್ ಹಾಕೊಳ್ಳಿ.
ಇಲ್ಲಿ ಎಕ್ಸ್ಟ್ರಾ ಇರೋ ಥರ ಇದೆ ನೋಡಿ, ಇದನ್ನು ಕಟ್ ಮಾಡಿ ತೆಗೀರಿ, ಲೆವೆಲ್ ಮಾಡ್ಕೊಳ್ಳಿ. ಈ ಸೈಡು ಅಷ್ಟೇ. ನೋಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದು ಅಷ್ಟೇ ಸೇಮ್ ಅದೇ ಥರ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೆಡಿ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಎಲ್ಲಾದರೂ ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ. ಸೊ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಈ ಡಾಟ್ಸ್ ಹಿಡಿಯೋ ಹತ್ರ, ಈ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡೋ ಹತ್ರ ಕರೆಕ್ಟ್ ಏನು ಹಾಫ್ ಇಂಚ್ ಮಾರ್ಜಿನ್ ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಿ, ಸೊ 2.5 ಇಂಚ್ ಬಿಡ್ತೀವಿ. ಎಲ್ಲೆಲ್ಲಿಗೆ ಹಾಫ್ ಇಂಚ್ ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ, ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ, ಮತ್ತು ಹಾಫ್ ಇಂಚ್ ಅಟ್ಯಾಚ್ ಮಾಡೋವಾಗ ಈ ಹಾಫ್ ಇಂಚು ಫ್ರಂಟ್ ಪಟ್ಟಿನ ಜಾಯಿನ್ ಮಾಡ್ಕೊಳ್ಳೋವಾಗ, ಸೊ ಇಷ್ಟು ಕಡೆ ಸೇರಿ ನಾವು 2.5 ಇಂಚ್ ಬಿಟ್ಟಿರ್ತೀವಿ. ಸೊ ಅದನ್ನೆಲ್ಲ ಕರೆಕ್ಟಾಗಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಕರೆಕ್ಟ್ ಬರುತ್ತೆ. ಇನ್ ಕೇಸ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಎಲ್ಲಿ ರಾಂಗ್ ಮಾಡಿದ್ದೀರಾ ನೋಡ್ಕೊಳ್ಳಿ, ಡಾಟ್ಸ್ ಹಿಡಿಯೋ ಹತ್ರನ ಇಲ್ಲ ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಬೇಕು. ಆವಾಗ ಉಪ್ಪಟ್ಟಿ ಕಾಜಾಪಟ್ಟಿ ಉದ್ದ ತುಂಡ ಬರಲ್ಲ. ಇದು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ ನಮಗೆ ಉಪ್ಪಟ್ಟಿ ಕಾಜಾಪಟ್ಟಿ ಉದ್ದ ತುಂಡ ಬರುತ್ತೆ ಅಂತ. ಸೊ ಇದಕ್ಕೆ ಇದು ಸೊಲ್ಯೂಷನ್ ನಿಮಗೆ. ಸೊ ನೆಕ್ಸ್ಟು ಇದಕ್ಕೆ ಉಪ್ಪಟ್ಟಿ ಕಾಜಾಪಟ್ಟಿ ಹಾಕೊಳ್ಳೋಣ. ಸೊ ನೋಡಿ ನಾವು ಚಿಕ್ಕ ಚಿಕ್ಕದಾಗಿ 2 ಪೀಸ್ ಮಾಡ್ಕೊಂಡಿದ್ವಿ, ಬಟ್ಟೆ ಕಡಿಮೆ ಇದ್ದಿದ್ದಕ್ಕೆ. ಸೊ ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈಗ ಸೀದಾ ಫೋಲ್ಡ್ ಮಾಡಿರೋದು ಕೆಳಗಡೆ ಹೋಗಲಿ, ಈ ಥರ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಇದನ್ನು ಓಪನ್ ಮಾಡಿ ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಇಲ್ಲೂ ಅಷ್ಟೇ ಇದೇನಿರುತ್ತೆ ಇದನ್ನು ನೀಟಾಗಿ ಇದ್ರ ಲೆವೆಲ್ಗೆ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ. ಈಗ ಇದನ್ನು ಫೋಲ್ಡ್ ಮಾಡಿ ನೋಡಿ ಇಲ್ಲಿ ಸ್ಟಿಚ್ ಕಾಣಿಸ್ತಿರುತ್ತಲ್ಲ, ಆ ಸ್ಟಿಚ್ ಮೇಲೆ ಕರೆಕ್ಟಾಗಿ ಈ ರೀತಿ ಇಟ್ಟು ರಿಂಗ್ ಹಾಕ್ಕೊಳ್ತೀವಿ ಕೈಯಲ್ಲಿ ಅಂದರೆ ಎಡ್ಜಲ್ಲಿ ಹಾಕ್ಕೊಳ್ಳಿ. ಮಿಷಿನಲ್ಲಿ ಗೂಡು ಕಟ್ತೀವಿ ಅಂದರೆ ಸೆಂಟರಲ್ಲಿ ಹಾಕ್ಕೊಳ್ಬೇಕು. ಸೊ ಇವಾಗ ನಾನು ಗೂಡು ಕಟ್ತೀನಿ ಇದ್ರ ಮಿಷಿನಲ್ಲೇ, ಸೊ ಹಂಗಾಗಿ ಸೆಂಟರಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ. ಈಗ ಇಲ್ಲಿ ಸ್ಟಿಚ್ ಹಾಕೋಣ. ಈ ರೀತಿ. ಸೊ ಇಲ್ಲಿ 1/4 ಇಂಚು ನಾವು ಪೈಪಿಂಗ್ ಮಾಡಬೇಕು. ಸೊ ಆ ಪೈಪಿಂಗಿಗೆ ಜಾಗ ಬಿಟ್ಟು 1/4 ಇಂಚು, ಸೊ ಅದ್ರ ಪಕ್ಕ ಗೂಡಿಗೆ ಮಾರ್ಕ್ ಹಾಕೊಳ್ಳಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ, ತುಂಬ ಡಾರ್ಕ್ ಕಲರು. ಸೊ ನೆಕ್ಸ್ಟು ಕಾಜಾಪಟ್ಟಿ. ಸೊ 2 ಪೀಸ್ ಏನು ತೊಗೊಂಡಿದ್ವಿ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೋಡಿ ಇದು ಉಲ್ಟಾ ಸೀದಾ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಕೆಳಗಡೆಯಿಂದ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ.
ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ. ಸೊ ಎಕ್ಸ್ಟ್ರಾ ಏನಿದೆ ಅದು ನೆಕ್ಕಿನ ಲೆವೆಲ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡು ಈಗ ಚೆಕ್ ಮಾಡ್ಕೊಳ್ಳಿ ಹೇಗೆ ಬರ್ತಾ ಇದೆ ಅಂತ. ಇದು ಅಪ್ ಡೌನ್ ಬರ್ತಾ ಇದೆಯಾ ಏನು ಅಂತ ಈ ಲೆವೆಲಲ್ಲಿ ಇರೋವಾಗಲೇ ಚೆಕ್ ಮಾಡ್ಕೊಳ್ಬೇಕು. ಸೊ ನೋಡಿ ಕರೆಕ್ಟ್ ಬರ್ತಾ ಇದೆ ನೋಡಿ. ಫ್ರಂಟ್ ಪಟ್ಟಿ ಫೇಸ್ ಟು ಫೇಸ್ ನೋಡ್ತಾ ಇದೆ. ನಾವೇನು ಡಾಟ್ಸ್ ಹಿಡ್ದಿದ್ದೀವಿ ಫೇಸ್ ಟು ಫೇಸ್ ನೋಡ್ತಾ ಇದೆ. ಹಾಗೆ ಇದು ಅಷ್ಟೇ ಕರೆಕ್ಟಾಗಿ ಫೇಸ್ ಟು ಫೇಸ್ ನೋಡ್ತಾ ಇದೆ. ಸೊ ಈ ರೀತಿ ಫ್ರಂಟ್ ಫಿನಿಶಿಂಗ್ ಬರಬೇಕು. ಈಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ನ ನೋಡಿ ಈ ರೀತಿ ಹಾಕ್ಕೊಳ್ಳಿ. ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ ಇಲ್ಲಿ ನೋಡ್ಕೊಳ್ಬೇಕು ನಮಗೆ ಲೆವೆಲ್ಲ ಕರೆಕ್ಟಾಗಿದೆಯಾ ಅಂತ. ನೋಡಿ ಇಲ್ಲಿ ನನಗೆ 1 ಕಾಲು ಇಂಚಷ್ಟು ಅಪ್ ಡೌನ್ ಬರ್ತಾ ಇದೆ. ಸೊ ಕಾರಣ ಇಲ್ಲಿ ನಾನು ಡಾಟ್ಸ್ನ ತುಂಬ ಚಿಕ್ಕದಾಗಿ ಹಿಡ್ದಿದ್ದೀನಿ. ಸೊ ಇದು ಬೇಕು ನಿಮಗೆ ಅರ್ಥ ಆಗಲಿ ಅನ್ನೋಕ್ಕೆ ಮಾಡಿದ್ದೀನಿ. ಸೊ ಈಗ ಇದನ್ನು ಡಾಟ್ಸ್ ಇಟ್ಕೊಂಡ್ಬಿಡಿ, ದೊಡ್ಡದಾಗಿ ಇಟ್ಕೊಳ್ಳಿ. ನೋಡಿ ಅದೆಷ್ಟು 1/2 ಇಂಚ್ ಹಿಡಿಬೇಕಾಗಿತ್ತು, ನಾನು 1/4 ಇಂಚ್ ಹಿಡಿದಿದೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. 1/2 ಇಂಚ್ ಏನು ಮಾರ್ಕ್ ಹಾಕಿರ್ತೀವಿ ಅದು 1/2 ಇಂಚ್ ಕಂಪ್ಲೀಟ್ ಮಾಡಬೇಕು. 1/4 ಇಂಚ್ ಇಟ್ಕೊಳ್ತೀವಿ, ಅವಾಗ ಏನಾಗುತ್ತೆ ಅಪ್ ಡೌನ್ ಬರುತ್ತೆ ಫ್ರಂಟು ಬ್ಯಾಕು. ನೋಡಿ ಈ ರೀತಿ ಇಟ್ಟು ಇವಾಗ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟು ಬರುತ್ತೆ ನೋಡಿ, ಕರೆಕ್ಟ್ ಬರ್ತಾ ಇದೆ. ಇಲ್ಲಿ ಯಾವುದೇ ಎಕ್ಸ್ಟ್ರಾಸ್ ಇಲ್ಲ. ನಾವೇನು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಅಪ್ ಡೌನ್ ಏನು ಬರುತ್ತೆ, ಸೊ ಅದಕ್ಕೆ ಇದು ಸೊಲ್ಯೂಷನ್ ಕಮೆಂಟ್ ಬಾಕ್ಸಲ್ಲಿ ಬಂದಿತ್ತು. ಸೊ ಇದೊಂದೇ ಬ್ಲೌಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಸೊ ಈ ಸೈಡು ಅಷ್ಟೇ ಚೆಕ್ ಮಾಡ್ಕೊಳ್ಳೋಣ. 2 ಸೈಡ್ ಚೆಕ್ ಮಾಡ್ಕೊಳ್ಳಿ. ಸೇಮ್ ಪ್ರಾಬ್ಲಮ್ ಕಾರಣ ಡಾಟ್ನ 1/4 ಇಂಚ್ ಹಿಡಿದಿರೋದು. ನೋಡಿ ಇವಾಗ ಹಿಡಿದು ನೋಡಿ, ಇವಾಗ ಕರೆಕ್ಟಾಗಿ ಬರುತ್ತೆ. ಇದರಿಂದ ನಾನು ನಿಮ್ಗೆ ಏನು ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನಾವು ಏನು ಎಕ್ಸ್ಟ್ರಾ ಬಿಟ್ಟಿರ್ತೀವಿ 1/2 ಇಂಚು 1/4 ಇಂಚು, ಸೊ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಎಕ್ಸಾಕ್ಟ್ ಬರ್ತಾ ಇದೆ. ಏನು ಎಷ್ಟೆಷ್ಟು ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅದನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಏರುಪೇರು ಬರೋಲ್ಲ. ಸೊ ಸುಮಾರು ಜನದ ಕಮೆಂಟ್ಸ್ ಇತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ, 2 ಇಂಚ್ ತೊಗೊಂಡ್ರೆ ಸರಿ ಬರುತ್ತೆ, 2.5 ಇಂಚ್ ಯಾಕೆ ತೊಗೊಳ್ತೀರಾ, 2.5 ಇಂಚ್ ತೊಗೊಳಕ್ಕೆ ಕಾರಣ ಏನು, ಸೊ ನಮಗೆ ಅಪ್ ಡೌನ್ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಇದು ನಿಮಗೆ ನಾನು ಹೇಳ್ತಾ ಇರೋ ಸೊಲ್ಯೂಷನ್ ನೋಡಿ. ನಾವೇನು 1/2 ಇಂಚ್ ಅಂತ ಡಾಟ್ಗೆ ಅಂತ ಬಿಟ್ಟಾಗ 1/2 ಇಂಚ್ ಹಿಡಿಬೇಕು. ಈಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಯಿತು. ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ಚೆಕ್ ಮಾಡ್ಕೊಳ್ಬೇಕು, ನಾಚ್ ಹಾಕಿರ್ತೀವಿ ನಾವು ಸ್ಲೀವಲ್ಲಿ. ಸೊ ಆ ನಾಚು ಈ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಫ್ರಂಟ್ ಬ್ಯಾಕ್ ಅಟ್ಯಾಚು, ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಬೇಕು. ಸೊ ಆಮೇಲೆ ನೋಡಿ ಇದನ್ನು ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಇದೆಯಾ ಅಂತ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಕಟ್ಟಿಂಗ್ ಕರೆಕ್ಟ್ ಇದ್ದರೆ 100% ಕರೆಕ್ಟ್ ಬರುತ್ತೆ. ಸೊ ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೈಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೀರಿ. ಸ್ಲೀವ್ ಅಟ್ಯಾಚ್ ಮಾಡೋವಾಗ ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕೊಳ್ಳಿ. ಸೊ ಇವಾಗ ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ. ಸೊ ಸ್ಲೀವ್ನ ಎರಡೂ ಈ ರೀತಿ ಈಕ್ವಲ್ ಆಗಿ ಇಟ್ಕೊಳ್ಳಿ. ಸೊ ನೋಡಿ ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ನಮಗೆ ಸ್ಟ್ರೈಟ್ ಬರ್ತಾ ಇಲ್ಲ, ಫಿಟ್ಟಿಂಗ್ ಸ್ಟಿಚ್ ನೀಟಾಗಿ ಬರ್ತಾ ಇಲ್ಲ, ಏರುಪೇರು ಬರ್ತಿದೆ, ಮ್ಯಾಚ್ ಆಗ್ತಾ ಇಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ ಹೇಳ್ತೀರಾ. ಸೊ ಇಷ್ಟೊತ್ತು ನಾನು ಏನು ಫಾಲೋ ಮಾಡ್ಕೊಂಬಂದೆ ಸ್ಟಿಚಿಂಗಲ್ಲಿ ಅದಷ್ಟು ನೀವು ಕಂಪಲ್ಸರಿ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟಿಚಿಂಗಲ್ಲಿ ಏರುಪೇರು ಬರೋಲ್ಲ. ಪ್ಲಸ್ ಪಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಏನು ಸರ್ಕಸ್ ಮಾಡೋಂಗಿಲ್ಲ. ಜಸ್ಟ್ ನಿಮ್ದು ಏನು ಮೆಷರ್ ಇದೆ ಅದು ಹಾಕ್ಬಿಟ್ರೆ ಸ್ಟ್ರೈಟ್ ಸ್ಟಿಚ್ ಬಂದುಬಿಡುತ್ತೆ. ನೋಡಿ ಇವ್ರದ್ದು ತೋಳಿನ ಸುತ್ತಳತೆ 11, ಅದರಲ್ಲಿ ಅರ್ಧ ಅಂದರೆ 5.5. ಸೊ 5.5ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 2 ಸೈಡ್ ಅಷ್ಟೇ. ಈ ಸೈಡು ಅಷ್ಟೇ ಸೇಮ್ ಅದೇ ಥರ ಹಾಕ್ಕೊಳ್ಳಿ. ನೋಡಿ ನಾನು ಕಟಿಂಗ್ ಮಾಡೋವಾಗ ಮಾರ್ಕ್ ಹಾಕಿರೋದು ಹಾಗೇ ಇದೆ.
ಸೊ ಅದ್ರ ಮೇಲೆ ಇನ್ನೊಂದ್ಸರಿ ಮೆಷರ್ ಮಾಡಿ ತೋರಿಸ್ತೀನಿ. 5.5 ನೋಡಿ, ಕರೆಕ್ಟಾಗಿ ಈ ಮಾರ್ಕ್ ಏನಿದೆ ಕರೆಕ್ಟ್ ಬರ್ತಿದೆ. ಸೊ ಅದನ್ನು ಕಂಟಿನ್ಯೂ ಮಾಡೋಣ. ಸೊ ಅದಾದಮೇಲೆ ಚೆಸ್ಟ್ ಮೆಷರ್ಮೆಂಟ್, ಎದೆಯ ಸುತ್ತಳತೆ ಕಾಜಾಪಟ್ಟಿಯಿಂದನೂ ಒಂದೇ ಬರಬೇಕು, ಹುಕ್ಕಪಟ್ಟಿಯಿಂದನೂ ಒಂದೇ ಬರಬೇಕು. ಸೊ ಕಾಜಾಪಟ್ಟಿಯಿಂದ ಮೆಷರ್ ಹಾಕೋವಾಗ ನೋಡಿ, ಇಲ್ಲಿಂದ ತೊಗೊಳ್ಳಿ, ಇಲ್ಲಿಂದ ತೊಗೋಬೇಡಿ, ಇಲ್ಲಿಂದ ತೊಗೋಬೇಕು. ಯಾಕಂದರೆ ಇದು ಫಿಟ್ಟಿಂಗಿಗೆ ಕೌಂಟ್ ಆಗಲ್ಲ, ಇದು ಎಕ್ಸ್ಟ್ರಾ. ನೋಡಿದ್ದೀರಾ, ಕೆಲವ್ರು ಚಿಕ್ಕದಾಗಿ ಹೊಲಿತಾರೆ, ಕೆಲವ್ರು ದೊಡ್ಡದಾಗಿ ಹೊಲಿತಾರೆ. ಸೊ ಇದೆಲ್ಲದಕ್ಕೂ ಕಾರಣ ಇದು ಲೆಕ್ಕಕ್ಕೆ ತೊಗೊಳ್ಬಾರ್ದು. ಇಲ್ಲಿಂದ ಈ ಎಂಡಿಂದ ಇಲ್ಲಿಗೆ 8.5 ನೋಡಿ. ನಾನು ಏನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಕಟ್ಟಿಂಗ್ ಪಾರ್ಟ್ ಅಲ್ಲಿ, ಸೊ ಆ ಮಾರ್ಕಿಗೆ ಕರೆಕ್ಟಾಗಿ ಬರ್ತಾಯಿದೆ. ಸೊ ಅದಾದಮೇಲೆ ಸೊಂಟದ ಸುತ್ತಳತೆ 30 ಇಂಚು, ಅದರಲ್ಲಿ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.5 ಬರುತ್ತೆ ನೋಡಿ. 7.5ಗೆ ಮಾರ್ಕ್ ಹಾಕಿ ಕರೆಕ್ಟ್ ನೋಡಿ. ಇಲ್ಲಿ ಏನು ಬಂದಿದೆ ನೇರ ಬರುತ್ತೆ. ನಾವು ಮಾಡೋದ್ರೆಲ್ಲ 100% ಕರೆಕ್ಟಾಗಿ ಮಾಡಿಕೊಂಡ್ರೆ, ಸ್ಟಿಚಿಂಗಲ್ಲೆಲ್ಲ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ 100% ನೇರ ಸ್ಟಿಚ್ ಬರುತ್ತೆ. ಸೊ ಹಾರ್ಮೋಲ್ ರೌಂಡು ಎಷ್ಟು ಬರ್ತಾ ಇದೆ ನೋಡೋಣ. ಈ ಹಾರ್ಮೋಲ್ ರೌಂಡ್ದು ಕೆಲವ್ರದ್ದು ತುಂಬ ಡೌಟ್ಸ್ ಇದೆ, ಇದ್ರ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ. ಇವ್ರದ್ದು ಕರೆಕ್ಟ್ ಹಾರ್ಮೋಲ್ ರೌಂಡು 7.5 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಈ ಥರ ಇದ್ದರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ, ಏರುಪೇರಲ್ಲ, ಪ್ಲಸ್ ಪಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಈ ಸೈಡು ಅಷ್ಟೇ ನೋಡಿ, ಕಾಜಾಪಟ್ಟಿಯಿಂದ ಹಾಕ್ಕೊಳ್ಳಿ 8.5 ಇಂಚು. ಇಲ್ಲಿಂದ ಇದು ಫಿಟ್ಟಿಂಗಿಗೆ ಕೌಂಟ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿಂದ 8.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ 7.5 ಇಂಚು. ಸೊ ಇವಾಗ ಏನು ಮಾರ್ಕ್ ಹಾಕಿದ್ದೀವಿ ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಇಲ್ಲಿ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಕಚ್ಚೆನ ಮೇಲ್ ನೋಡಬೇಕು, ಆ ರೀತಿ ಹಾಕೊಳ್ಳಿ. ನೋಡಿ, ಪ್ಲಸ್ ಪಾಯಿಂಟ್ ಈ ರೀತಿ ಬರಬೇಕು. ನಾನು ಇಲ್ಲಿ ಏನು ಅಡ್ಜಸ್ಟ್ ಮಾಡಿಲ್ಲ, ಜಸ್ಟ್ ನಾನು ಏನು ಮೆಷರ್ ಹಾಕಿದೆ ಅದನ್ನ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕಿದೆ, ನೀಟಾಗಿ ಪ್ಲಸ್ ಪಾಯಿಂಟ್ ಬಂದಿದೆ. ಸೊ ಏನಕ್ಕೆ ಇಷ್ಟು ನೀಟಾಗಿ ಬಂತು, ಇಷ್ಟೊತ್ತು ನಾನೇನೇನು ಫಾಲೋ ಮಾಡಿದೆ ಸ್ಟಿಚಿಂಗಲ್ಲಿ ಖಂಡಿತ ಮಿಸ್ ಮಾಡಿದೆ, ಫಾಲೋ ಮಾಡಿ, ನಿಮಗೂ ಇದೇ ಥರ ಫಿನಿಶಿಂಗ್ ಬರುತ್ತೆ. ಇವಾಗ ನಾನು ಬಾಟಮ್ ಸೈಡಿಂದ ಹಾಕ್ತೀನಿ. ನೋಡಿ, ನೀಟಾಗಿ ಬಂದಿದೆ. ಸೊ ಇವಾಗ ಚೆಕ್ ಮಾಡ್ಕೊಳ್ಳೋಣ ಸರಿ ಇದೆಯಾ ಸೊಂಟದ ಸುತ್ತಳತೆ, ಹಾಗೆ ಚೆಸ್ಟ್ ಮೆಷರ್ಮೆಂಟ್ ಎಲ್ಲ. ಸೊ ಇಲ್ಲಿಂದ ನೋಡಿ ಈ ರೀತಿ ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೊ ನೋಡಿ, ಒಂದು 30 ಇಂಚು, 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ಸೊ 1/2 ಇಂಚನ್ನ ನಾವು ಇಲ್ಲೆಲ್ಲಾದರೂ ಇಟ್ಕೊಳ್ಳೋಣ. 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ಸೊ ನೋಡಿ, ಇಲ್ಲಿ ಇಟ್ಕೊಳ್ತೀನಿ ನಾನು. ಸೊ ಈಗ ನಮಗೆ ನೋಡಿ ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, ಇಲ್ಲೂ ಅಷ್ಟೇ ಮೆಷರ್ ಮಾಡೋವಾಗ ಈ ಗೂಡಿದೆಯಲ್ಲ, ಅಂದರೆ ಕಾಜಾಪಟ್ಟಿ, ಅದ್ರ ಲೆಕ್ಕ ತೊಗೋಬಾರ್ದು, ಇಲ್ಲಿಂದ ತೊಗೊಂಡೇ ಮೆಷರ್ ಮಾಡ್ಕೋಬೇಕು. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ, ಇವಾಗ ಎಕ್ಸಾಕ್ಟಾಗಿ ಬರುತ್ತೆ. ನೋಡಿ, 30 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಸೊ ಈ ಥರ ಒಂದು ಸರಿ ಫಿಟ್ಟಿಂಗ್ ಸ್ಟಿಚ್ ಎಲ್ಲ ಹಾಕಿದ್ಮೇಲೆ ನೀವು ಚೆಸ್ಟ್ ಮೆಷರ್ಮೆಂಟು, ಚೆಸ್ಟ್ ಆಲ್ರೆಡಿ ನಾವು ಮೆಷರ್ ಹಾಕಿ ಮಾಡಿರ್ತೀವಿ. ಯಾಕಂದರೆ ಫ್ರಂಟಲ್ಲಿ ಎಷ್ಟಿರುತ್ತೆ ಬ್ಯಾಕಲ್ಲೂ ಅಷ್ಟೇ ತೊಗೊಂಡಿರ್ತೀವಿ. ಯಾಕಂದರೆ ಕಟಿಂಗ್ ಮಾಡೋವಾಗ ನಾವು ಅಷ್ಟೇ ಎಕ್ಸಾಕ್ಟಾಗಿ ತೊಗೊಂಡಿರ್ತೀವಿ. ಸೊ ಎರಡು ಕರೆಕ್ಟಾಗಿ ಬಂದಿರುತ್ತೆ, ಯಾವುದೇ ಏರುಪೇರಲ್ಲ. ಸೊ ಇಷ್ಟು ಮಾಡಿಕೊಂಡು ನೀವಿಲ್ಲಿ ಸೈಡಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಟಿಚಸ್ ಬೇಕಾದ್ರೆ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಎಮ್ಮಿಂಗ್ ಬೇಕಾ ಎಮ್ಮಿಂಗ್ ಮಾಡ್ಕೊಳ್ಳಿ, ಪೈಪಿಂಗ್ ಬೇಕಾ ಪೈಪಿಂಗ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ನಾನು ಪೈಪಿಂಗ್ ವಿಡಿಯೋ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಪೈಪಿಂಗ್ ಮಾಡೋದ್ರಿಂದನೂ ಪೈಪಿಂಗ್ನ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೂ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇದೆ.
ಸೊ ಹಾಗಾಗಿ ಅದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಒಂದು ಈಸಿ ಮೆಥಡಲ್ಲಿ ಪೈಪಿಂಗ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್, ಆರಾಮ್ಸಿ ಮಾಡ್ಬೋದು. ಸೊ ಹಂಗಾಗಿ ನಾನು ಇದರಲ್ಲಿ ಪೈಪಿಂಗ್ ಮಾಡ್ತಾಯಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ನಾನು ಪೈಪಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟು ಫಿನಿಶ್, ಪಕ್ಕದಲ್ಲಿ 2 ಸ್ಟಿಚ್ ಹಾಕೊಂಡ್ರೆ ಬ್ಲೌಸ್ ಫಿನಿಶು. ಪೈಪಿಂಗ್ ಮಾಡೋ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಪೈಪಿಂಗ್ ಬಗ್ಗೆ ಸ್ವಲ್ಪ ತುಂಬ ಎಕ್ಸ್ಪ್ಲೈನಾಗಿ ಹೇಳೋದಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನೋಡಿ, ಪೈಪಿಂಗ್ ಎಲ್ಲ ಮಾಡಿದ್ದೀನಿ. ಬ್ಲೌಸ್ ನೋಡಿ ಈ ಲೆವೆಲಲ್ಲಿ ಬಂದಿದೆ. ಫೈನಲಿ ಈ ಥರ ಬಂದಿದೆ ನೋಡಿ. ನೆಕ್ ಅಗಲ ತುಂಬ ಕಡಿಮೆ ಇದೆ. ನನ್ನ ಏನು ಮೆಷರ್ಮೆಂಟ್ ಬ್ಲೌಸ್ ಇದೆ, ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ ಇದೆ. ಹಾಗೆ ಏನಿದೆ ನಾನು ಅದನ್ನು ಹಾಕಿದ್ದೀನಿ. ಸೊ ಯಾವುದೇ ಸೆಂಟರಲ್ಲಿ ಗ್ಯಾಪ್ ಅನ್ನೋದು ಬರ್ತಾಯಿಲ್ಲ, ನೀಟಾಗಿ ಕೂರ್ತಿದೆ, ಪರ್ಫೆಕ್ಟಾಗಿ ಕೂರ್ತಿದೆ. ಸೊ ಪೈಪಿಂಗ್ ಮಾಡಿದ್ದೀನಿ. ಈ ಪೈಪಿಂಗ್ ಮಾಡೋ ವಿಡಿಯೋ ನಾನು ನಿಮ್ಗೆ ತೋರಿಸಿಲ್ಲ, ಬಟ್ ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಏನಪ್ಪ ಅಂದರೆ ಪೈಪಿಂಗ್ ಮಾಡೋದ್ರಿಂದನೂ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ನೀವು ಪೈಪಿಂಗ್ ಮಾಡೋ ವಿಧಾನ ಸರಿ ಇಲ್ಲ ಅಂದರೆ 100% ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಏನು ಕಾರಣ, ಯಾವ ರೀತಿ ಪೈಪಿಂಗ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಬ್ಲೌಸ್ನು ಈ ರೀತಿ ಬಂದಿದೆ ನೋಡಿ. ಸೊ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಸೊ ಕಂಪ್ಲೀಟ್ ಕಟಿಂಗ್ ಸ್ಟಿಚಿಂಗ್ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪೈಪಿಂಗ್ ಮಾಡೋದನ್ನು ಮಾತ್ರ ಸಪ್ರೇಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ದಿರ ನೋಡಿ, ಕಂಪ್ಲೀಟ್ ಕಟಿಂಗ್ ಸ್ಟಿಚಿಂಗ್ ಒಂದು ಬ್ಲೌಸ್ದು ಕಂಪ್ಲೀಟಾಗಿ ಸಿಗುತ್ತೆ, ಪ್ಲೇನ್ ಬ್ಲೌಸ್ ಕಟಿಂಗ್ದು. ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟು ಇದ್ರದ್ದೇ ಪೈಪಿಂಗ್ ವಿಡಿಯೋ ಅದ್ರ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.